ಹೇಳಿ ಗುರುಗಳೇ ಪ್ಲೀಸ್ ಪಂಜಾಬ್ ಗೆಲ್ಲುತ್ತೆ ಅಂತ. ಯಾಕೆ ಅನ್ನಿ ಗುರುಗಳೇ, ಅಲ್ಲ ನನ್ನ ಆಸೆ ಹೇಳ್ಬಾರ್ದ ನೀವು ಹಂಗಂತ ಹೇಳಿ. ಏನಿಲ್ಲ, ನೀವು ಪಂಜಾಬ್ ಗೆಲ್ಲುತ್ತೆ ಅನ್ನಿ 100%. ನಾನು RCB ಯಾಕೆ ಬಿಡ್ಕೊಡ್ಲಿ? ಅಲ್ಲ ಹೌದು, ಅಲ್ಲ ಯಾರು RCB ಬಿಟ್ಕೊಳೋದು ಬೇಡ, ನೋಡೋಣ ಒಂದ್ಸಲಿ ಫಾರ್ ಅ ಚೇಂಜ್ ಹಂಗ ಅನ್ನಿ ನೋಡೋಣ. ಅಕಸ್ಮಾತ್ RCB ಗೆದ್ಬಿಡ್ತಪ್ಪ. ಯಾರು? ಅಲ್ಲ ನೀವು ಪಂಜಾಬ್ ಗೆಲ್ಲುತ್ತೆ ಅಂದ್ಬಿಟ್ಟು ಅಕಸ್ಮಾತ್ RCB ಗೆದ್ದು. ನಾನು ಫಸ್ಟ್ ಎಲ್ಲ ಸೋಲುತ್ತೆ ಅಂತ ಹೇಳುವೆ, ಏನೋ ಒಂದು ಡೌಟ್ ಇಲ್ಲ ಹೇಳೋರು. ಇವತ್ತು ಸೋಲುತ್ತೆ ಅಂದ್ರೂ ಕೂಡ ನಾನು ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೋಗೋದು ನನ್ನ ಕರ್ಮ ಅದು. ಏನು ಹೇಳಿ? ಅಲ್ಲ ಆಯ್ತು, ಇವತ್ತಿನ ಪ್ರಿಡಿಕ್ಷನ್ ಏನು ಹೇಳ್ತೀರಾ ಹೇಳಿ? ನನ್ನ ಒಂದು ಪ್ರಕಾರ ಅದ್ಭುತ. ಏನು ಕಮೆಂಟ್ಸ್ ಓದಿ? ನಾನು ಲಾಗಿನ್ ಆಗ್ತಾ ಇದ್ದೀನಿ. ನೀವು ಲಾಗಿನ್ ಆಗಿದ್ದೀರಾ ನಿಮ್ದು? ಇಲ್ಲ ಆಗಿಲ್ಲ. ಓಕೆ, ಕಮೆಂಟ್ಸ್ಗಳ ಬಗ್ಗೆ ಓದ್ತೀರಿ. ಬಟ್ ಅದೇ ಇವಾಗ ಲಾಸ್ಟ್ ಒನ್ ಟೈಮ್ ಹೇಳ್ಬಿಡಿ ಗುರುಗಳೇ, ಇವತ್ತು ಏನಿರುತ್ತೆ, ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ, ಯಾರು ಟಾಸ್ ಗೆಲ್ತಾರೆ? ನನ್ನ ಒಂದು ಪ್ರಕಾರ ಇವತ್ತು RCBನ ಟಾಸ್ ಗೆಲ್ಲಿ ಅಂತ ಹೇಳ್ತೀನಿ, ಆಸೆ ಪಡ್ತೀನಿ. ಟಾಸ್ ಗೆದ್ದು ಫೀಲ್ಡಿಂಗ್ ತಗೊಳ್ಳಿ ಅಂತ ಇಷ್ಟಪಡ್ತೀನಿ. ನಾನು ತುಂಬ ಇಷ್ಟಪಡ್ತೀನಿ. ಗೊತ್ತಲ್ಲ ಇಲ್ಲಿ ಸರ್ ನಂದ್ರಲ್ಲೂ ನೆಟ್ವರ್ಕ್ ಡ್ರಾಪ್ ಹೇಳಿ. ಓಕೆ, RCB ಟಾಸ್ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೋಬೇಕಾ, ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕಾ? ಇಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಡ್ಬೋದು, ಏನು ತೊಂದರೆ ಇಲ್ಲ. ಎರಡೂ ಆಡ್ಬೋದು ಇಲ್ಲಿ. ಏನು ಹೇಳಿ? ಎರಡೂ ಆಡ್ಬೋದು. ಬೆಂಗಳೂರು ಪಿಚ್ ತರಲ್ಲ, ಎರಡನ್ನೂ ಆಡ್ಬೋದು. ಈ ಪಿಚ್ ಟಾರ್ಗೆಟ್ ಏನಿರಬೇಕು? ನನ್ನ ಪ್ರಕಾರ 195 ಬಂದರೆ ಸಾಕು. 195 ಬಂದರೆ ಸಾಕು. ಫಸ್ಟ್ ಬ್ಯಾಟಿಂಗ್ ಗೆಲ್ತಾರೆ. ಯಾಕಿನ ಒಂದು 5 ಜಾಸ್ತಿ ಹೇಳ್ಬಿಟ್ರಿ ಅಷ್ಟೇ. ಒಂದು 5 ರನ್ಸ್ ಜಾಸ್ತಿ ಹೇಳ್ಬಿಟ್ರಿ ನನಗಿಂತ. ಟಾರ್ಗೆಟು 95. 195 ಬಂದರೆ ಈ ಆರಾಮಾಗೆ ಗೆಲ್ತಾರೆ. ಓಕೆ, ಸೊ ಇವತ್ತು ಯಾರು ನಮ್ದ್ರಲ್ಲಿ ಮಿಂಚೋ ಅಂತ ಆಟಗಾರ? ನಮ್ಮ ಪ್ರಕಾರ ಮ್ಯಾಚ್ ಗೆಲ್ಸಂತ ತಾಕತ್ತಿರೋದು ಸಾಲ್ಟ್. ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಲೇಬೇಕು ಇವತ್ತು. ಮತ್ತು ಕ್ಯಾಪ್ಟನ್ ರಜತ್ ಪಡಿತರು ಅವ್ರು ಇವತ್ತು ಆಡಲೇಬೇಕು. ಅವರಿಬ್ಬರು ಬೆಸ್ಟ್. ವಿರಾಟ್ ಕೊಹ್ಲಿ ನಾವೇನು ಹೇಳೋಕ್ಕಾಗಲ್ಲ, ವಿರಾಟ್ ಕೊಹ್ಲಿ ಆಡ್ತಾರೆ. ಆಡಿದ್ರೆ ಚೆನ್ನಾಗಿ ಆಡ್ತಾರೆ, 80 ರನ್ ಹೊಡಿತಾರೆ. ಆಡಿದರೆ ಕನ್ಫರ್ಮ್ ಇವತ್ತೇನು ವಿಕೆಟ್ ಕೊಡಲ್ಲ ವಿರಾಟ್ ಕೊಹ್ಲಿ. ಇವತ್ತು ಆಡ್ತಾರೆ 100%. ಇವತ್ತು ಆಡ್ತಾರೆ 100%. ಇವತ್ತು ವಿರಾಟ್ ಕೊಹ್ಲಿ ಆಡ್ತಾರೆ. ಅವ್ರನ್ನ ಜಾಸ್ತಿ ನಿರೀಕ್ಷೆ ಮಾಡ್ಬೋದು. ಅವ್ರನ್ನ ದೇವದತ್ ಪಡಿಕ್ಕಲ್ ಆಡ್ಸಿದ್ರೆ ಇನ್ನೂ ಚೆನ್ನಾಗಿರ್ತಾರೆ. ಓಕೆ, ಪಡಿಕ್ಕಲ್ ಅವ್ರನ್ನ ಆಡ್ಸಿದ್ರೆ ಇನ್ನೂ ಚೆನ್ನಾಗಿರ್ತಾರೆ ದೇವದತ್ ಪಡಿಕ್ಕಲ್ನ. ಸೊ ಭುವನೇಶ್ವರ್ ಕುಮಾರ್ ಅವ್ರಿಗೆ ಮೃಗಶಿರ ನಕ್ಷತ್ರ, ಅವ್ರು ಒಳ್ಳೆ ವಿಕೆಟ್ ಎತ್ತಾರೆ ಇವತ್ತು. ತುಂಬ ಚೆನ್ನಾಗಿ ವಿಕೆಟ್ ಎತ್ತಾರೆ ಭುವನೇಶ್ವರ್ ಕುಮಾರ್, ಪಕ್ಕ ವಿಕೆಟ್ ಎತ್ತಾರೆ. ಅದರಲ್ಲೇನು ಅನುಮಾನ ಇಲ್ಲ. ಯಶ್ ದಯಾಳು ರೋಹಿಣಿ ನಕ್ಷತ್ರ 3 ಬರುತ್ತೆ, 33. ಅವ್ರದ್ದು ಒಳ್ಳೆ ಡೇಟಾ ಬರ್ತಾನೆ. 13/12/1997 ಇದೆ. ಇವತ್ತು ಅವ್ರು ಮೀಡಿಯಮ್ ಆಗಿದೆ. ಮೀಡಿಯಮ್ ಆಗಿದೆಯಾ? ಮೀಡಿಯಮ್ ಆಗಿದೆ. ಸೊ ಇವತ್ತು ಹಾಗಾದ್ರೆ ಇವತ್ತು ಶೈನ್ ಆಗೋದು ಭುವನೇಶ್ವರ್ ಕುಮಾರ್ ಅಂತ ಹೇಳ್ತಾರೆ. ಬೌಲರ್ ಆಗಿ ಅವ್ರು ತಗೋಬಹುದು. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಮೇಲೆ ತುಂಬ ನಂಬೋದು. ವಿರಾಟ್ ಕೊಹ್ಲಿ ನಂಬೋದು, ತುಂಬ ವಿಶೇಷವಾಗಿ ಅವ್ರನ್ನ ನಂಬೋದು. ಪಂಜಾಬ್ನಲ್ಲಿ ಯಾರು ಗುರುಗಳೇ ತುಂಬ ಚೆನ್ನಾಗಿ ಆಡೋದು ಅಂತ ನಿಮ್ಗೆ ಅನ್ಸುತ್ತೆ? ಪಂಜಾಬಲ್ಲಿ ವಧೇರಾ ಅವರು ಸಖತ್ತಾಗಿ ಆಡಿದ್ರು ಲಾಸ್ಟ್ ಮ್ಯಾಚು. ನೇಹಲ್ ವಧೇರಾ 4/9/2000 15 ಬರುತ್ತೆ. ವಿಶಾಖ ನಕ್ಷತ್ರ. ನನ್ನ ಪ್ರಕಾರ ಇವ್ರದ್ದು ಡೌಟ್ ಇದೆ ಇವತ್ತು. ಹೌದಾ? ಇವತ್ತು ವಿಕೆಟ್ ಎತ್ತು ಕಳಿಸ್ತಾರೆ ಅವ್ರನ್ನ. ಇವ್ರನ್ನ ಎತ್ತು ಕಳಿಸ್ತಾರೆ. ಮತ್ತು ಈ 18ನೇ ತಾರೀಕು ಯಾರು ಆರ್ಯ 18ನೇ ತಾರೀಕು ಆರ್ಯ. ಓಕೆ, ಪ್ರಿಯಾಂಚ್ ಆರ್ಯ ಅವರು ಬೇಗ ವಿಕೆಟ್ ಕೊಡ್ತಾರೆ ಇವತ್ತು. ಇವರಿಬ್ಬರಲ್ಲಿ ಒಂದು ಬೇಗ ವಿಕೆಟ್ ಬೀಳುತ್ತೆ. ಓಕೆ, ಇವರಿಬ್ಬರಲ್ಲಿ ತುಂಬ ಬೇಗ ವಿಕೆಟ್ ಬೀಳುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಓಕೆ, ಚಹಲ್ ಅವರು ಎಷ್ಟು ಅಂದರೆ ಚಹಲು ಮತ್ತು ಹರ್ಷ್ದೀಪ್ ಸಿಂಗು ದಟ್ ಈಸ್ 35 ಹಸ್ತ ನಕ್ಷತ್ರ ಬರುತ್ತೆ. 5/2/1990. 5/2/1990. ಇವ್ರದ್ದು ಅವರೇಜ್ ಆಗಿದೆ. ಇವತ್ತು ದಿನ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಸೊ ಇವತ್ತಿನ ದಿನ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಇವತ್ತು ಟಾಸ್ ಗೆಲ್ಲೋದು RCB ಅಂತ ಪ್ರಿಡಿಕ್ಟ್ ಮಾಡ್ತಿದ್ದೀರಿ ಕೊನೆಯದಾಗಿ? ಹೌದು. ಕೊನೆಗೆ ಅವ್ರು ಟಾಸ್ ಗೆಲ್ತಾವ್ರಾ? ಅಲ್ಲ, ನಿಮ್ಮ ಪ್ರಕಾರ ಹೇಳಿ ಗುರು. ನಿಮ್ಮ ಪ್ರಕಾರ ಯಾವುದು? ಅಲ್ಲ ಗುರುಗಳೇ, ಇಬ್ಬರದು ಚರ್ಚೆ ಮಾಡೋಣ. ಇಬ್ಬರದು ಮಾತಾಡಲ್ವಾ? ಇಬ್ರು ಏನು ನಿಮ್ಮ ಪ್ರಕಾರ ಯಾವುದು? ನನ್ನ ಪ್ರಕಾರ ಇವತ್ತು ಟಾಸ್ ಲಾಸ್ಟ್ ಟೈಮ್ ಪಂಜಾಬ್ ಗೆದ್ದಿದ್ರು. ಈ ಸಲ RCB ಗೆಲ್ತಾರಂತಲ್ಲ? ಇಲ್ಲ ಪಂಜಾಬ್ ಗೆಲ್ತಾರ? ನನ್ನ ಪ್ರಕಾರ ಇವತ್ತು RCB ಗೆಲ್ತಾರೆ. ಗೆದ್ದು ಏನು ತಗೋತಾರೆ? ಬೌಲಿಂಗ ಫೀಲ್ಡಿಂಗ? ನನಗೆ ಫೀಲ್ಡಿಂಗ್ ತಗೋತಾರೆ ಫಸ್ಟ್. ನನ್ನ ಪ್ರಕಾರ ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿದ್ರೆ ಬೆಟ್ರ್. ಇವತ್ತು ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಅಂತೀರಾ? ಚೆನ್ನಾಗಿ ಆಡ್ಬೋದು ಅವಾಗ. ಏನು ಹೇಳಿ? ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿದ್ರೆ 99% ಆಗೇ ಇರುತ್ತೆ. ಅದು ಟಾಸ್ ಗೆದ್ದರಲ್ಲ ಫೀಲ್ಡಿಂಗೇ ತಗೋತಾರೆ. ಅದು ಮಾಮೂಲಿ ಆಗ್ಬಿಟ್ಟಿತ್ತು. ಅದು ಚೇಸಿಂಗ್ ಮಾಡೋದಕ್ಕೆ ಈಜಿ. ಅವಾಗ ಓವರ್ಗೆ ಎಷ್ಟು ರನ್ ಬೇಕು, ಹೇಗೆ ಬೇಕು ಆಗ ಡಿಸೈಡ್ ಮಾಡ್ಬೋದು.
ಮತ್ತು ಪಿಚ್ ಹೇಗೆ ವರ್ತಿಸಿದೆ RCB ಪಿಚ್ಚು ಗೊತ್ತಿತ್ತು ಅವ್ರಿಗೆ, ಮಳೆ ಬಂದಾಗ ಮತ್ತು ಬೇರೆ ಪಿಚ್ ಆಗಿರುತ್ತೆ. ಇವತ್ತು ನನ್ನ ಒಂದು ಪ್ರಕಾರ ಇವತ್ತು ಯಾವ್ದು ತಗೊಂಡ್ರು ನಡೀತಿದೆ, ಯಾವ್ದು ತಗೊಂಡ್ರು ನಡೆಯುತ್ತೆ. ಫಸ್ಟ್ ಬ್ಯಾಟಿಂಗ್ ಅವ್ರು ನಡೆದಿದೆ, ಸೆಕೆಂಡ್ ಬ್ಯಾಟಿಂಗ್ ಅವ್ರು ನಡೀತಿದೆ. ಓಕೆ, ಸೊ ಯಾರು ನಾನು ವಿರಾಟ್ ಕೊಹ್ಲಿ ಮೇಲೆ ಇವತ್ತು ತುಂಬ ನಂಬ್ತೇನೆ. 50-80 ವಿರಾಟ್ ಕೊಹ್ಲಿ, ಸಾಲ್ಟು ಮತ್ತೆ ವಿರಾಟ್ ಕೊಹ್ಲಿ ಒಬ್ಬ ಆಡ್ತಾರೆ 100%. ನನ್ನ ಬೇಕಾದ್ರೆ ಕುನಾಲ್ ಪಾಂಡ್ಯನ ಕೂರಿಸಿದ್ರೆ ಒಳ್ಳೇದು. ಕುನಾಲ್ ಪಾಂಡ್ಯನ ಕೂರ್ಸಿದ್ರೆ ಒಳ್ಳೇದು, ತುಂಬ ಒಳ್ಳೇದು ಕೂರಿಸಿದ್ರೆ. ಓಕೆ, ಡನ್. ಥ್ಯಾಂಕ್ ಯು ಗುರುಗಳೇ. ಸೊ ಒಟ್ಟಾರೆ ತಾವು ಹೇಳೋದಿಷ್ಟೇ, ಇವತ್ತು RCB ಚೆನ್ನಾಗಿ ಆಡ್ತಾರೆ ಆ್ಯಂಡ್ RCB ಗೆಲ್ತಾರಾ? RCB ಇವತ್ತು ಗೆಲ್ಲಿ ಮತ್ತು ಮುಂಬೈ ಗೆಲ್ಲಿ. ಮಧ್ಯಾಹ್ನದ ಮುಂಬೈ ಹೊಸ ಚೆನ್ನೈ ಇದೆ, ಅದ್ರಲ್ಲಿ ಮುಂಬೈ ಗೆಲ್ಲಿ RCB ಇವತ್ತು ಗೆಲ್ಲುತ್ತೆ. RCB ಇವತ್ತು ಗೆಲ್ಲುತ್ತೆ ಅಂತ. ಮೇಡಮ್ ಅವ್ರು ನೀವ್ಯಾರು ಗೆಲ್ತಾರೆ? ಗುರುಗಳು, ನನಗೂ RCB ಗೆಲ್ಲಬೇಕು, ಬಟ್ ನೀವು ಪಂಜಾಬ್ ಗೆಲ್ಲುತ್ತೆ ಅಂತ ಹೇಳಿದ್ರೆ ನಂಗೆ ಇನ್ನೂ ಖುಷಿ ಆಗೋದು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಇಬ್ರು RCB ಗೆಲ್ತೀವಿ ಅಂತ. ಓಕೆ, RCB ಗೆಲ್ತಾರೆ. ನನ್ನ ಆಶಯನೂ ಅದೇ, RCB ಗೆಲ್ಲಿ ಅಂತ. ಬಿಕಾಸ್ ತವರಲ್ಲಿ ತುಂಬಾ ಹೀನಾಯವಾದಂತಹ ಸೋಲು ತುಂಬ ಚೆನ್ನಾಗಿರುತ್ತೆ ಮ್ಯಾಚ್. ಗೊಂದಲ ಇರುತ್ತೆ ಇವತ್ತು, ಮಾಮೂಲಿ ಥರ ಅಲ್ಲ. ಮ್ಯಾಚ್ 2 ಕಡೆಗೂ ಬರುತ್ತೆ. ಮೊನ್ನೆ ಚೆನ್ನೈ RCB ಒಂದು ಕಡೆಕ್ಕಿತ್ತು, 100% ಗೆಲ್ಬೋದಾಗಿತ್ತು. ಸ್ವಲ್ಪ ಸ್ಲೋವಾಗಿ ಆಡಿದರೆ ಮಾರಿದ್ರು ಅನ್ಸುತ್ತೆ ಹೇಳುತ್ತೆ. ಇವತ್ತು 2 ಸೈಡು ಬರುತ್ತೆ ಮ್ಯಾಚು. ಅಂದರೆ ಒಂದು 5 ಓವರ್ ಅವ್ರದ್ದು 5 ಓವರ್ ಇವ್ರದ್ದು ಬರ್ತಾ ಇರುತ್ತೆ. ಬೌಲಿಂಗಲ್ಲಿ 5 ಓವರ್ ಇವ್ರು ಬಿದ್ದುಬಿಡುತ್ತೆ, ಇಲ್ಲ ಅವ್ರವ್ರು ಬಿಡುತ್ತೆ. ಹಾಗಾಗಿ ವಿರಾಟ್ ಕೊಹ್ಲಿ ಇವತ್ತು ಆಡ್ತಾರೆ, ವಿರಾಟ್ ಕೊಹ್ಲಿ ಪಕ್ಕ ಆಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಜಾಯ್ನ್ ಆಗಿದ್ದಕ್ಕೆ. ಆ್ಯಂಡ್ ಇವತ್ತಿನ ಮ್ಯಾಚು ಕೂಡ ತುಂಬ ಚೆನ್ನಾಗಿರಲಿ ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡೋ ಮುಖಾಂತರ ಇವತ್ತಿನ ಮ್ಯಾಚ್ RCB ಗೆಲ್ಲಿ ಅನ್ನೋ ಆಶಯದೊಂದಿಗೆ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ಮತ್ತೆ ನಾವು ಸಿಗ್ತೀವಿ ಮುಂದಿನ IPL ಜಿಂಗಾಲಾಲ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್, ದಿಸ್ ಇಸ್ ಆದೃಶ್ನಿ ಅಲಾಂಗ್ ವಿತ್ ಆರ್ಯವರ್ಧನ್ ಸರ್ ಸೈನಿಂಗ್ ಆಫ್. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಖಚಿತ ನ್ಯಾಯ ನಿಶ್ಚಿತ.